2025ರ ವರ್ಷವು ಮೇಷರಾಶಿಯ ವ್ಯಕ್ತಿಗಳಿಗೆ ಗಮನಾರ್ಹ ಮತ್ತು ಪರಿವರ್ತಕ ಸಮಯವಾಗಿರುತ್ತದೆ. ಜ್ಯೋತಿಷ್ಯದ ಪ್ರಕಾರ ಮೇಷರಾಶಿಯ ಜಾತಕ 2025 ಈ ವರ್ಷ ಹಲವಾರು ಹೊಸ ಅವಕಾಶಗಳನ್ನ ಸವಾಲುಗಳ ಜೊತೆಗೆ ತರುತ್ತದೆ. ಆರೋಗ್ಯ, ವೃತ್ತಿ, ಶಿಕ್ಷಣ, ಪ್ರೀತಿ ಜೀವನ ಮತ್ತು ಹಣಕಾಸಿನಂತಹ ನಿಮ್ಮ ಜೀವನದ ವಿವಿಧ ಅಂಶಗಳ ಮೇಲೆ ಪರಿಣಾಮ ಬೀರುತ್ತದೆ. ನಿಮ್ಮ ತಾಳ್ಮೆ ಮತ್ತು 2025ರ ಮೇಷರಾಶಿಯ ಜಾತಕ ಸಮರ್ಪಣೆಯನ್ನ ಪರೀಕ್ಷಿಸಲಾಗುವುದು ಮತ್ತು ನಿಮ್ಮ ಗುರಿಗಳನ್ನ ಸಾಧಿಸಲು ನೀವು ಪರಿಶ್ರಮದಿಂದ ಮುಂದುವರಿಯಬೇಕು. ಮೇಷರಾಶಿಯವರಿಗೆ 2025 ವರ್ಷವು ಹೇಗೆ ತೆರೆದುಕೊಳ್ಳುತ್ತದೆ ಎಂಬುದನ್ನು ಅನ್ವೇಷಿಸೋಣ. ಮೇಷರಾಶಿ ಭವಿಷ್ಯ 2025 ಆರೋಗ್ಯ ಮತ್ತು ರೋಗಗಳ ಭವಿಷ್ಯ. 2025ರಲ್ಲಿ ಮೇಷರಾಶಿಯವರಿಗೆ ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಗ್ರಹಗಳ ಸ್ಥಾನವು ನಿಮ್ಮ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರಬಹುದು. 2025ರ ಆರಂಭದಲ್ಲಿ ಮಂಗಳನ ಪ್ರಭಾವವು ಮಾನಸಿಕ ಒತ್ತಡ ಮತ್ತು ದೈಹಿಕ ಬಳಲಿಕೆಗೆ ಕಾರಣವಾಗಬಹುದು. ಆದ್ದರಿಂದ ನಿಮ್ಮ ದೇಹ ಮತ್ತು ಮನಸ್ಸು ಎರಡನ್ನೂ ಕೂಡ ಕಾಳಜಿ ವಹಿಸಬೇಕು. ಯೋಗ, ಧ್ಯಾನ ಮತ್ತು ನಿಯಮಿತ ವ್ಯಾಯಾಮವನ್ನ ಅಭ್ಯಾಸ ಮಾಡುವುದು ಸಮಯೋಚಿತವಾಗಿರುತ್ತದೆ. ಇನ್ನು ಸಮತೋಲಿತ ಆಹಾರ ಮತ್ತು ಸಾಕಷ್ಟು ನಿದ್ದೆ ಕೂಡ ನಿರ್ಣಾಯಕವಾಗಿರುತ್ತದೆ. ವರ್ಷದ ಮಧ್ಯದಲ್ಲಿ ಗುರು ಮತ್ತು ಶನಿಯ ಸ್ಥಾನಗಳು ನಿಮ್ಮ ಆರೋಗ್ಯಕ್ಕೆ ಸುಧಾರಣೆಗಳನ್ನ ತರುತ್ತವೆ, ಆದರೆ ಯಾವುದೇ ಗಂಭೀರ ಅನಾರೋಗ್ಯ ಸಮಸ್ಯೆಯನ್ನ ಉಂಟು ಮಾಡುವುದಿಲ್ಲ. ನೀವಿನ್ನು ವೈದ್ಯರನ್ನ ಸಂಪರ್ಕಿಸಬೇಕು. ಶೀತಗಳು, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅಥವಾ ಆಯಾಸದಂತಹ ಸಣ್ಣ ಆರೋಗ್ಯ ಸಮಸ್ಯೆಗಳು ಸಂಭವಿಸಬಹುದು. ನಿಯಮಿತ ಆರೋಗ್ಯ ತಪಾಸಣೆ ಮತ್ತು ಆರೋಗ್ಯಕರ ದಿನಚರಿಯನ್ನ ನಿರ್ವಹಿಸುವುದು ಪ್ರಯೋಜನಕಾರಿಯಾಗಿದೆ. ಇನ್ನು ಆರೋಗ್ಯಕ್ಕಾಗಿ ಮೇಷರಾಶಿಯವರು ಮಾಡಿಕೊಳ್ಳಬೇಕಾದ ಪರಿಹಾರಗಳು. ಮೇಷರಾಶಿ ಭವಿಷ್ಯ 2025ರ ಪ್ರಕಾರ ಪ್ರತಿದಿನ ಸೂರ್ಯನಿಗೆ ನೀರನ್ನ ಅರ್ಪಿಸಿ. ಮಂಗಳವಾರದಂದು ಹನುಮಾನ್ ಚಾಲಿಸವನ್ನ ಪಠಿಸಿ. ರಕ್ತದಾನ ಮಾಡಿ ಮತ್ತು ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಿ. ಮೇಷರಾಶಿಯ ಜಾತಕದವರಿಗೆ 2025 ವಿವಾಹಿತ ಜೀವನ ಮತ್ತು ಪ್ರೀತಿಗಾಗಿ ಭವಿಷ್ಯವಾಣಿಗಳು ಹೀಗಿವೆ. ಮೇಷರಾಶಿಯವರು 2025ರ ವರ್ಷವು ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಅನುಕೂಲಕರವಾಗಿರುತ್ತದೆ. ನಿಮ್ಮ ಪ್ರಣಯ ಸಂಬಂಧಗಳು ಬಲಗೊಳ್ಳುವಂತದ್ದು. ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯಲು ನಿಮಗೆ ಸಾಕಷ್ಟು ಅವಕಾಶಗಳಿವೆ. 2025 ಮೇಷರಾಶಿಯವರಿಗೆ ಅವಿವಾಹಿತರಿಗೆ ಹೊಸ ಪ್ರೇಮ ಅವಕಾಶಗಳನ್ನ ಕಂಡುಕೊಳ್ಳಬಹುದು ಮತ್ತು ಕೆಲವರು ಮದುವೆಯಾಗುವ ಅವಕಾಶಗಳನ್ನ ಹೊಂದಿರಬಹುದು. ಮೇಷರಾಶಿ ಭವಿಷ್ಯ ಹೇಗಿದ್ದರೂ ಕೂಡ ವಿವಾಹಿತ ವ್ಯಕ್ತಿಗಳು ಶನಿಯ ಪ್ರಭಾವದಿಂದ ಕೆಲವು ಏರಿಳಿತಗಳನ್ನ ಅನುಭವಿಸಬಹುದು. ಇದು ಅವರ ವೈವಾಹಿಕ ಜೀವನದಲ್ಲಿ ಸಣ್ಣ ಘರ್ಷಣೆಗಳನ್ನ ಅಥವಾ ಸಣ್ಣ ಪುಟ್ಟ ಮನಸ್ತಾಪಗಳನ್ನ, ತಪ್ಪು ತಿಳುವಳಿಕೆಯನ್ನ ಉಂಟು ಮಾಡುತ್ತದೆ. ಸಂವಹನ ಮತ್ತು ತಿಳುವಳಿಕೆಯು ಸಮಸ್ಯೆಗಳನ್ನ ಬಗೆಹರಿಸಲು ಸಹಾಯ ಮಾಡುತ್ತದೆ ಮತ್ತು ಮೇಷ 2025ರ ಅಂತ್ಯದ ವೇಳೆಗೆ ನಿಮ್ಮ ದಾಂಪತ್ಯಕ್ಕೆ ಸ್ಥಿರತೆ ತಂದುಕೊಡುತ್ತದೆ. ಇನ್ನು ವೈವಾಹಿಕ ಅಥವಾ ಪ್ರೇಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೇಷರಾಶಿಯವರು ಮಾಡಿಕೊಳ್ಳಬೇಕಾದ ಪರಿಹಾರಗಳು. ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನ ಪೂಜಿಸಿ ಮತ್ತು ಬಿಳಿ ಬಟ್ಟೆಗಳನ್ನ ಧರಿಸಿ. ಸ್ಫಟಿಕ ಮಾಲವನ್ನ ಧರಿಸಿ ಮತ್ತು ಓಂ ಶುಕ್ರಾಯ ನಮಃ ಎಂದು ಜಪಿಸಿ. ನಿಮ್ಮ ಸಂಗಾತಿಗೆ ನಿಯಮಿತವಾಗಿ ಹೂವುಗಳನ್ನು ಮತ್ತು ಚಾಕ್ಲೇಟ್ಗಳಂತಹ ಉಡುಗೊರೆಗಳನ್ನ ನೀಡಿ. ಮೇಷರಾಶಿ ಭವಿಷ್ಯ 2025ರಲ್ಲಿ ಶಿಕ್ಷಣಕ್ಕಾಗಿ ಯಾವ ರೀತಿ ಇದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಮೇಷರಾಶಿಯ ವಿದ್ಯಾರ್ಥಿಗಳಿಗೆ 2025ರ ವರ್ಷವು ಉತ್ತಮ ವರ್ಷವಾಗಿರುತ್ತದೆ. ಉನ್ನತ ಶಿಕ್ಷಣವನ್ನ ಪಡೆಯುತ್ತಿರುವವರು ತಮ್ಮ ಅಧ್ಯಯನದಲ್ಲಿ ಯಶಸ್ಸನ್ನ ಕಾಣುತ್ತಾರೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು ಅನುಕೂಲಕರ ಫಲಿತಾಂಶಗಳನ್ನ ತರುತ್ತದೆ. ಗ್ರಹಗಳ ಜೋಡಣೆಯು ಅಧ್ಯಯನದಲ್ಲಿ ನಿಮ್ಮ ಆಸಕ್ತಿಯನ್ನ ಹೆಚ್ಚಿಸುತ್ತದೆ.
ನಿಮ್ಮ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಮೇಷರಾಶಿಯವರಿಗೆ 2025ರಲ್ಲಿ ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವ ವಿದ್ಯಾರ್ಥಿಗಳು ಅತ್ಯುತ್ತಮ ಅವಕಾಶಗಳನ್ನು ಕಂಡುಕೊಳ್ಳಬಹುದು ಮತ್ತು ಅವರ ಕಠಿಣ ಪರಿಶ್ರಮವು ಅವರು ಆಯ್ಕೆ ಮಾಡಿದ ಕ್ಷೇತ್ರದಲ್ಲಿ ಯಶಸ್ಸಿನೊಂದಿಗೆ ಫಲ ನೀಡುತ್ತದೆ. ಶಿಕ್ಷಣಕ್ಕಾಗಿ ಪರಿಹಾರಗಳು. ಗುರುವಾರದಂದು ಭಗವಾನ್ ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸಿ. ಶೈಕ್ಷಣಿಕ ಯಶಸ್ಸಿಗೆ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ. ಮೇಷರಾಶಿ ಭವಿಷ್ಯ 2025ರಲ್ಲಿ ಕೌಟುಂಬಿಕ ಜೀವನ ಹೇಗಿರುತ್ತದೆ ಅನ್ನೋದನ್ನ ತಿಳಿಯೋಣ. 2025ರಲ್ಲಿ ಮೇಷರಾಶಿಯ ಕುಟುಂಬ ಜೀವನವು ಮಿಶ್ರ ಫಲಿತಾಂಶಗಳನ್ನ ತರುತ್ತದೆ. ಕೆಲವು ಕೌಟುಂಬಿಕ ವಿವಾದಗಳನ್ನ ಅಥವಾ ಭಿನ್ನಾಭಿಪ್ರಾಯಗಳು ಬರಬಹುದು. ವಿಶೇಷವಾಗಿ ವರ್ಷದ ಆರಂಭದಲ್ಲಿ 2025ರ ಶನಿಯ ಪ್ರಭಾವದಿಂದಾಗಿ ತಾಳ್ಮೆ ಮತ್ತು ತಿಳುವಳಿಕೆಯನ್ನ ಕಾಪಾಡಿಕೊಳ್ಳುವುದು ಈ ಸಮಸ್ಯೆಗಳನ್ನ ಪರಿಹರಿಸಲು ಸಹಾಯ ಮಾಡುತ್ತದೆ. 2025 ಮೇಷರಾಶಿ ಭವಿಷ್ಯ ವರ್ಷದ ಮಧ್ಯದಲ್ಲಿ ಕುಟುಂಬದ ವಾತಾವರಣದಲ್ಲಿ ಸುಧಾರಣೆ ಕಂಡುಬರುತ್ತದೆ ಮತ್ತು ಕುಟುಂಬ ಸದಸ್ಯರಲ್ಲಿ ಸಂತೋಷ ಮತ್ತು ಸಹಕಾರ ಇರುತ್ತದೆ. 2025ರಲ್ಲಿ ಗುರುವಿನ ಆಶೀರ್ವಾದವು ಧಾರ್ಮಿಕ ಅಥವಾ ಸಾಮಾಜಿಕ ಕೂಟಗಳಿಗೆ ಅವಕಾಶಗಳನ್ನು ತರುತ್ತದೆ. ಇದು ಕುಟುಂಬ ಸಂಬಂಧಗಳನ್ನು ಬಲಪಡಿಸುತ್ತದೆ. ಹೊಸ ಕುಟುಂಬದ ಸದಸ್ಯರ ಆಗಮನದ ಅವಕಾಶವು ಹೆಚ್ಚಾಗಿ ಕಂಡುಬರಬಹುದು. ಇದು ಕುಟುಂಬದ ಸಂತೋಷವನ್ನ ಮತ್ತಷ್ಟು ಏರಿಸುತ್ತದೆ. ಮೇಷರಾಶಿಗೆ ಕುಟುಂಬ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಪರಿಹಾರಗಳು. ಶನಿವಾರದಂದು ಕಪ್ಪು ಎಳ್ಳನ್ನ ದಾನ ಮಾಡಿ ಮತ್ತು ಬಡವರಿಗೆ ತಿನ್ನಿಸಿ. ಮನೆಯಲ್ಲಿ ಗಣೇಶನನ್ನ ನಿಯಮಿತವಾಗಿ ಪೂಜಿಸಿ ಮತ್ತು ಗಣೇಶ ಚಾಲೀಸವನ್ನ ಪಠಿಸಿ. ಮೇಷರಾಶಿ ಭವಿಷ್ಯ 2025ರಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗಿರುತ್ತೆ ಅನ್ನೋದನ್ನ ತಿಳಿಯೋಣ. 2025ರಲ್ಲಿ ಮೇಷರಾಶಿಯ ವ್ಯಕ್ತಿಗಳಿಗೆ ವೃತ್ತಿಯಲ್ಲಿ ಹೊಸ ಎತ್ತರವನ್ನ ತರುತ್ತದೆ. ಮಂಗಳನ ಆಶೀರ್ವಾದದಿಂದ ನಿಮ್ಮ ವೃತ್ತಿಪರ ಜೀವನದಲ್ಲಿ ಅನಿರೀಕ್ಷಿತ ಪ್ರಗತಿ ಕಂಡುಬರುತ್ತದೆ. 2025ರಲ್ಲಿ ಖಾಸಗಿ ವಲಯದಲ್ಲಿರುವವರು ಪ್ರಚಾರಗಳನ್ನ ಪಡೆದುಕೊಳ್ಳಬಹುದು ಮತ್ತು ಹೊಸ ಅವಕಾಶಗಳು ನಿಮ್ಮ ದಾರಿಗೆ ಬರಬಹುದು. ನಿಮ್ಮ ವೃತ್ತಿ ಜೀವನವನ್ನ ಹೊಸ ದಿಕ್ಕಿನತ್ತ ಈ ವರ್ಷ ಕೊಂಡೊಯ್ಯುತ್ತದೆ. ವ್ಯಾಪಾರ ಮಾಲೀಕರು ಹೊಸ ಯೋಜನೆಗಳನ್ನ ಪ್ರಾರಂಭಿಸಬಹುದು, ಆರ್ಥಿಕ ಲಾಭವನ್ನ ತರಬಹುದು. ಗುರುವಿನ ಪ್ರಭಾವವು ಸರ್ಕಾರಿ ಉದ್ಯೋಗಕ್ಕಾಗಿ ತಯಾರು ಮಾಡುವವರಿಗೆ ಅನುಕೂಲಕರವಾಗಿರುತ್ತದೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಶಸ್ಸನ್ನ ತರಬಹುದು. ಈಗಾಗಲೇ ಉದ್ಯೋಗದಲ್ಲಿದ್ದವರಿಗೆ ಬಡ್ತಿ ಮತ್ತು ಆರ್ಥಿಕ ಬೆಳವಣಿಗೆಯ ಸೂಚನೆಗಳಿಗೆ ಈ ವರ್ಷ ಸಾಕ್ಷಿಯಾಗಲಿದೆ. 2025ರಲ್ಲಿ ಮೇಷರಾಶಿಯವರಿಗೆ ನಿಮ್ಮ ಕೆಲಸಕ್ಕೆ ಸ್ಥಿರತೆಯನ್ನ ತರುವುದು ಮಾತ್ರವಲ್ಲದೆ ನಿಮ್ಮನ್ನ ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಆದಾಗ್ಯೂ 2025ರ ಮಧ್ಯದಲ್ಲಿ ಶನಿಯ ಪ್ರಭಾವವನ್ನ ಕೆಲವು ಸವಾಲುಗಳನ್ನ ನೀಡುವುದು. ಇದು ನಿಮ್ಮ ಕೆಲಸ ಜೀವನದಲ್ಲಿ ಅಥವಾ ವೃತ್ತಿ ಜೀವನದಲ್ಲಿ ಹೋರಾಟಗಳಿಗೆ ಕಾರಣವಾಗಬಹುದು. ತಾಳ್ಮೆ ಮತ್ತು ಪರಿಶ್ರಮವು ಪ್ರಮುಖವಾಗಿರುತ್ತದೆ. 2025ರಲ್ಲಿ ಮೇಷರಾಶಿಯವರು ಮಾಲೀಕರು ದೊಡ್ಡ ಹೂಡಿಕೆಗಳು ಅಥವಾ ಪಾಲುದಾರಿಕೆಗಳನ್ನ ಮಾಡುವಾಗ ಜಾಗರೂಕರಾಗಿರಬೇಕು. ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಮೇಷರಾಶಿಯವರಿಗೆ ಪರಿಹಾರಗಳು. ಶನಿವಾರದಂದು ಅಗತ್ಯವಿದ್ದವರಿಗೆ ಕಪ್ಪು ಬಟ್ಟೆ ಮತ್ತು ಎಳ್ಳನ್ನು ದಾನ ಮಾಡಿ. ಮಂಗಳವಾರದಂದು ಹನುಮಾನ್ ಚಾಲೀಸ ಪಠಿಸೋದೊಂದಿಗೆ ಮುಂದೆ ಸಾಸಿವೆ ಎಣ್ಣೆ ದೀಪವನ್ನ ಹಚ್ಚಿ. ವ್ಯವಹಾರದ ಯಶಸ್ಸಿಗೆ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನ ಬರೆಯಿರಿ. ಮೇಷರಾಶಿಯ ಜಾತಕ 2025ರಲ್ಲಿ ಲಾಭ ಮತ್ತು ಹೂಡಿಕೆಯ ಭವಿಷ್ಯ. ಆರ್ಥಿಕ ದೃಷ್ಟಿಕೋನದಿಂದ ಮೇಷರಾಶಿಯವರಿಗೆ 2025ರಲ್ಲಿ ಮಂಗಳದಾಯಕವಾಗಿರುತ್ತದೆ. ರಾಹುವಿನ ಪ್ರಭಾವದ ಅಡಿಯಲ್ಲಿ ನಿಮ್ಮ ಆದಾಯದ ಮೂಲಗಳು ವಿಸ್ತರಿಸುತ್ತದೆ ಮತ್ತು ನೀವು ಹೊಸ ಆರ್ಥಿಕ ಅವಕಾಶಗಳನ್ನ ಕಾಣುತ್ತೀರಿ. 2025ರ ಆರಂಭದಲ್ಲಿ ಮೇಷರಾಶಿಯು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯನ್ನ ಕಂಡುಕೊಳ್ಳಬಹುದು ಮತ್ತು ನಿಮ್ಮನ್ನ ಆರ್ಥಿಕವಾಗಿ ಹೆಚ್ಚು ಸ್ಥಿರಗೊಳಿಸುತ್ತದೆ. ಷೇರು ಮಾರುಕಟ್ಟೆ, ರಿಯಲ್ ಎಸ್ಟೇಟ್ ಅಥವಾ
ಅಮೂಲ್ಯ ಲೋಹಗಳಲ್ಲಿ ಹೂಡಿಕೆಗಳು ಉತ್ತಮ ಆದಾಯವನ್ನ ನೀಡಬಹುದು. ಆರ್ಥಿಕ ಪರಿಸ್ಥಿತಿಗಾಗಿ ಮೇಷರಾಶಿಯವರಿಗೆ ಪರಿಹಾರಗಳು. ಗುರುವಾರದಂದು ಹಳದಿ ಬಟ್ಟೆಯಲ್ಲಿ ಕಡಲೆಬೇಳೆ ದಾನ ಮಾಡಿ. ಮನೆಯಲ್ಲಿ ಶ್ರೀ ಸೂಕ್ತಂ ಅನ್ನ ನಿಯಮಿತವಾಗಿ ಪಠಿಸಿ. ಶನಿವಾರದಂದು ಅರಳಿ ಮರಕ್ಕೆ ನೀರನ್ನ ಅರ್ಪಿಸಿ. 2025ರಲ್ಲಿ ಮೇಷರಾಶಿಯವರ ಪ್ರಯಾಣ ಮತ್ತು ವಿದೇಶಿ ಸಂಬಂಧಗಳಿಗಾಗಿ ಮೇಷರಾಶಿಯು 2025ರಲ್ಲಿ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಪ್ರಯಾಣದ ವಿಷಯದಲ್ಲಿ ಮೇಷರಾಶಿಯವರಿಗೆ ಮಹತ್ವದ್ದಾಗಿದೆ. 2025ರಲ್ಲಿ ಗುರು ಮತ್ತು ಮಂಗಳನ ಪ್ರಭಾವವು ಕೆಲಸ ಅಥವಾ ಶಿಕ್ಷಣಕ್ಕಾಗಿ ವಿದೇಶಿ ಪ್ರಯಾಣಕ್ಕೆ ಅವಕಾಶಗಳನ್ನು ತರಬಹುದು. ನಿಮ್ಮ ಕುಟುಂಬದೊಂದಿಗೆ ನೀವು ಧಾರ್ಮಿಕ ಪ್ರವಾಸಗಳನ್ನು ಸಹ ಕೈಗೊಳ್ಳಬಹುದು. ಇದು ಮಾನಸಿಕ ಶಾಂತಿಗೆ ತೃಪ್ತಿಯನ್ನ ನೀಡುತ್ತದೆ. ಮೇಷರಾಶಿಯವರಿಗೆ ಪರಿಹಾರಗಳು. ಪ್ರತಿದಿನ ಹನುಮಂತನಿಗೆ ಸಿಂಧೂರವನ್ನ ಅರ್ಪಿಸಿ ಮತ್ತು ಪ್ರಯಾಣದ ಮೊದಲು ಹನುಮಂತನ ಮಂತ್ರವನ್ನ ಪಠಿಸಿ. ಪ್ರಯಾಣ ಮಾಡುವಾಗ ಧಾರ್ಮಿಕ ಪುಸ್ತಕವನ್ನ ಓದಿರಿ ಮತ್ತು ಹನುಮಾನ್ ಚಾಲಿಸವನ್ನ ಪಠಿಸಿ.